ತುಮಕೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಅಂಗವಿಕಲರ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ. ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ಇಕ್ಬಾಲ್ ಮಜೀದ್ ಫೌಂಡೇಶನ್ ಸಹಯೋಗದಲ್ಲಿ ಈ ಸಮಾವೇಶ ನಡೆಯಲಿದ್ದು, ಅಂಗವಿಕಲರ ಸಬಲೀಕರಣ ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ. ಇದೇ ತಿಂಗಳ 9ರಂದು ಶುಕ್ರವಾರ ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಅಂಗವಿಕಲರ ಸಮಾವೇಶ ನಡೆಯಲಿದೆ. ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು, ಯೋಜನೆಗಳು ನೇರವಾಗಿ ಅಂಗವಿಕಲರಿಗೆ ತಲುಪುವಂತೆ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದ ಮೂಲಕ ಅಂಗವಿಕಲರಿಗೆ ಅಗತ್ಯವಾದ ಮಾಹಿತಿ, ಮಾರ್ಗದರ್ಶನ ಹಾಗೂ ಸಹಕಾರ ನೀಡಲು ಸಂಘಟಕರು ಮುಂದಾಗಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಅಂಗವಿಕಲರ ಆರೋಗ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು, ಉಚಿತ ಹೃದಯ ತಪಾಸಣೆ ಶಿಬಿರವೂ ನಡೆಯಲಿದೆ. ಇದರಿಂದ ಅನೇಕ ಅಂಗವಿಕಲರು ತಮ್ಮ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಲು ಸಹಾಯವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಶುಕ್ರವಾರದಂದು ವಿಶ್ವ ವಿಶೇಷಚೇತನ ದಿನಾಚರಣೆ ಇದೆ. ಅದರ ಅಂಗವಾಗಿ ತುಮಕೂರು ಜಿಲ್ಲೆಯ ಪ್ರೇರಣಾ ಅಂಗವಿಕಲರ ವಿಶೇಷಚೇತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ಇಕ್ಬಾಲ್ ಮಜೀದ್ ಫೌಂಡೇಶನ್ ವತಿಯಿಂದ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತೇವೆ. ಆ ಸಮಾವೇಶದಂದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭಾ ಕಲ್ಯಾಣ್ರವರು ಮತ್ತು ನ್ಯಾಯಮೂರ್ತಿಗಳಾದಂಥ ನೂರುನ್ ನಿಸಾರ್ ಅವರು, ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಯೋಗಾನಂದ್ ಅವರು ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು, ಈ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಆಹ್ವಾನಿತರಾಗಿದ್ದಾರೆ. ಈ ಸಭೆಯ ಉದ್ದೇಶವೇನೆಂದರೆ, ತುಮಕೂರು ಜಿಲ್ಲೆಯಲ್ಲಿ 49,000 ಜನ ವಿಶೇಷಚೇತನರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಿಶೇಷಚೇತನರಲ್ಲಿ ತುಮಕೂರು 4ನೇ ಸ್ಥಾನದಲ್ಲಿದೆ. ವಿಶೇಷಚೇತನರು ಕೂಡ ಎಲ್ಲರಂತೆ ಸಮವಾಗಿ ಬಾಳಬೇಕು. ಅವರು ಕೂಡ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ನಡೆಸಬೇಕು. ಅವರಿಗೆ ಸಿಗುವಂಥ ಏನು ಸರ್ಕಾರ ರೂಪಿಸಿದಂಥ ಯೋಜನೆಗಳಿದ್ದಾವೆ, ಅದು ಸಾರವಾಗಿ ಅವರಿಗೆ ಸದುಪಯೋಗಗೊಳ್ಳಲು ನೇರವಾಗಿ ಅವರಿಗೆ ಅಧಿಕಾರಿಗಳು ಅದರ ಅನುಕೂಲತೆಗಳನ್ನು ಪಡೆದುಕೊಂಡು, ಅವ್ರಿಗೂ ಕೂಡ ಕುಟುಂಬ ಇದೆ, ಅವರು ಕೂಡ ಜೀವನ ನಡೆಸಬೇಕು, ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಉನ್ನತ ವ್ಯಾಸಂಗ ಸಿಗಬೇಕು, ಶಿಕ್ಷಣ ಸಿಗಬೇಕು, ಅವರು ಸಮಾಜದಲ್ಲಿ ಅಭಿವೃದ್ಧಿ ಹೊಂದಬೇಕು, ಅವ್ರಿಗೂ ಕೂಡ ಉದ್ಯೋಗ ಬೇಕಾಗಿದೆ. ಒಟ್ಟಾರೆಯಾಗಿ ಅವ್ರಿಗೂ ಕೂಡ ಒಂದು ಸ್ವಾವಲಂಬನೆಯ ಜೀವನವನ್ನು ಕಲ್ಪಿಸಿಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ. ಮತ್ತು ಈ ಸಮಾಜದಲ್ಲಿ ಇರುವಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರ